ಬಂದೆ? ಸಹನ ಜೊತೆಲೇ ಬಂದೆ. ಯಾಕೋ ಆಶ್ರಮ ಬೇಜಾರಾಯ್ತು. ಒಂದ್ ದಿವಸ ನಿಮ್ ಮನೇಲಿದ್ದು ನಾಳೆ ಆಶ್ರಮಕ್ಕೆ ಹೋಗೋಣ ಅಂತ ಬಂದೆ. ಒಳ್ಳೇದೇ ಆಯ್ತು ಬಿಡಿ. ಆಮೇಲೆ ಏನ್ ಸಮಾಚಾರ? ಸಮಾಚಾರ ಏನು ಇಲ್ಲ. ಸದ್ಯಕ್ಕೆ ಜಾನಕಿ ಹೊಟ್ಟೆ ತುಂಬಾ ಹಸಿತಾ ಇದೆ. ಇದಕ್ ನೀನೇನಾದ್ರೂ ಮಾಡದೇ ಇದ್ರೆ ಸಮಾಚಾರಗಳನ್ನ ಮಾತಾಡ್ಕೊಳಕ್ ಆಗೋದೇ ಇಲ್ಲ. ಅಷ್ಟು ಸುಸ್ತಾಗ್ಬಿಡುತ್ತೆ ಕಣೆ. ಯಾಕೆ ಊಟ ಹೊಟ್ಟೆ ಪಾಡು ಅಂದ್ಕೂಡ್ಲೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಿದ್ದೀರಾ? ಹಾಗೇನಿಲ್ಲ ಅಕ್ಕ, ನಾವಿಬ್ರು ಈಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಪ್ರಸಾದ ಕೊಟ್ಟಿದ್ರು. ಪ್ರಸಾದನ ಮನೆಗೆ ತಗೊಂಬಂದ್ ತಿನ್ನೋಣ ಅನ್ಕೊಂಡ್ವಿ. ಇಲ್ಲೂ ಮತ್ ನಾವಿಬ್ರೇ ತಿನ್ಬೇಕು, ಬೇರೆ ಯಾರು ಇಲ್ಲ ಅನ್ಕೊಂಡು ಅಲ್ಲೇ ತಿನ್ಬಿಟ್ಟು ಬಂದ್ಬಿಟ್ವಿ. ಓ ಹಾಗ? ಅದಕ್ಕೋಸ್ಕರ ನೀ ಯೋಚನೆ ಮಾಡ್ಬೇಡ. ಒಂದ್ ಅರ್ಧ ಗಂಟೆ ಟೈಮ್ ಕೊಡು, ಅಷ್ಟ್ರಲ್ಲಿ ನಾನು ಕುಕ್ಕರ್ ಕೂಗಿಸ್ಬಿಡ್ತೀನಿ, ಸರಿನಾ? ಬನ್ನಿ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ಅಡುಗೆ ರೆಡಿ ಆಗಿದೆ, ಬನ್ನಿ ಊಟಕ್ಕೆ. ನನಗಂತೂ ತುಂಬಾ ಹಸಿವಾಗ್ತಿದೆ. ನಿಮ್ಗೆಲ್ಲರಿಗೂ ಊಟ ಬಡಿಸಿ ನಾನು ಆಮೇಲೆ ಊಟ ಮಾಡ್ತೀನಿ. ಬನ್ನಿ ಅತ್ತೆ. ಅಲ್ಲ, ನಿಮ್ಮ ಮಾವನ್ ನಾನು ಕರ್ಕೊಂಬರ್ತೀನಿ, ನೀವು ಕೂತ್ಕೊಳ್ಳಿ. ಅತ್ತೆ ಹೇಳಿ. ಬಂದೇಮ್ಮ. ನನ್ನ ಮಾವನ್ ಕರಿತೀನಿ. ಮಾವ ಬಾಯ್. ಮಾವ ಹಸಿವಾಗ್ತಿಲ್ವಾ? ಇಲ್ಲಮ್ಮ, ಅದು ನಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಪ್ರಸಾದ ಕೊಟ್ಟರು, ತುಂಬ ರುಚಿಯಾಗಿತ್ತು. ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ಪ್ರಸಾದ ಅಂತ ಎಷ್ಟು ಮಹಾ ಕೊಡ್ತಾರೆ ಮಾವ. ಎಷ್ಟೇ ತಿಂದರೂ ಒಂದು ಊಟಕ್ಕೆ ಸಮ ಆಗಲ್ಲ ಅಲ್ವಾ? ಹಾಗಲ್ಲಮ್ಮ, ದೇವ್ರ ಪ್ರಸಾದ ಅಲ್ವಾ, ಸ್ವಲ್ಪ ತಿಂದ್ರೂ ಒಂಥರ ಮನಸ್ಸು ತುಂಬಿಕೊಂಡು ಬಂದ್ಬಿಡುತ್ತೆ. ಹೊಟ್ಟೆ ತುಂಬಿದೆಯೇನೋ ಅಂತ ಮನಸ್ಸಿಗೆ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಅದು ಮನ್ಸಿಗಾಯ್ತು, ಹೊಟ್ಟೆಗೆ? ಮಾವ, ದೇವ್ರ ಪ್ರಸಾದದಲ್ಲಿ ಕಡಲೆ ಬೇಳೆ ಇರ್ಬೋದು ಅಥವಾ ಕಡಲೆ ಬೀಜ ಇರ್ಬೋದು. ಆದ್ರೆ ನಮ್ಮನೆ ದೇವರಿಗೆ, ನನ್ನ ತಂದೆ ಸ್ಥಾನದಲ್ಲಿರೋ ನಿಮಗೆ ನಾನು ರುಚಿ ರುಚಿಯಾಗಿರೋ ಅಡಿಗೆ ಮಾಡಿದ್ದೀನಿ. பெற்று சகல சட்ட திட்டங்களுக்கு உட்பட்டு வரும் தலை சிறந்த ஒரே ஸ்தாபனம் சேலம். மாப்பிள்ளை வீட்டுக்காரங்க வந்துட்டாங்க போல இருக்கு, போய் கூப்பிடுங்க. இன்னைக்கு பானுவை பார்க்க வர மாப்பிள்ளை நல்லவரா இருக்கணும். இந்த இடம் அவங்களுக்கு முடிவாகி பானு கல்யாணம் நல்லபடியா நடக்கணும். உள்ள கூட்டிட்டு போங்கம்மா. அவ வாழ்க்கை நல்லா இருக்கணும் கடவுளே. என்னப்பா யோசிக்கிற? வாப்பா போலாம். வாங்க. வாங்க மாப்ள, வாங்க. வாங்கம்மா, வாங்க. त्र्यंबकं यजामहे सुगन्धिं पुष्टिवर्धनम् पूर्वार्धगमिव बन्धनार्मृत्योर्मुक्षीयमामृतात् दीपं दर्शयामि. सर्वाभीष्टफलसिद्धिरस्तु, दीर्घायुष्यमस्तु, दीर्घसुमङ्गली भव, सकल सौभाग्यदा आनंदकोटि प्राप्तना सिद्धिरस्तु.